ಜನ ಹೋಗ್ತಾರೆ, ಆಭರಣಗಳ ಖರೀದಿ ಮಾಡ್ತಾರೆ ಮತ್ತು ಮಹಾಲಕ್ಷ್ಮಿ ವಿಶೇಷವಾದಂತಹ ಆರಾಧನೆ ನಡೆಯುತ್ತಲ್ಲ, ಅಂದ್ರೆ ಆಕ್ಚುಲ್ ಆಗಿ ಏನು ಆರಾಧನೆ ಮಾಡಬೇಕು, ಏನು ಮಾಡಬೇಕು ಅವತ್ತಿನ ದಿವಸ ಅಂತ ಗುರುಗಳೇ? ನೋಡಿ, ಅಕ್ಷಯ ತೃತೀಯಕ್ಕೂ ಚಿನ್ನ ಖರೀದಿಗೂ ಅಥವಾ ಬೆಳ್ಳಿ ಖರೀದಿಗೂ ಇರುವಂತಹ ನೇರ ಸಂಬಂಧ ಸಂಪರ್ಕಗಳು ನಮ್ಮ ಪ್ರಕಾರ ಇದೆಯೋ ಇಲ್ವೋ ಅನ್ನೋದನ್ನು ಖಂಡಿತ ಮುಂದೆ ಹೇಳ್ತೀವಿ. ಇಲ್ಲಿ ಇದು ನಮಗೆ ಹಬ್ಬವೇ ಅಲ್ಲ. ಮೊದಲನೇದಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಅಶ್ವವೇಗ ನ್ಯೂಸ್ ಚಾನೆಲ್ನ ಮುಖಾಂತರವಾಗಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಇದು ಯಾವುದೇ ಕಾರಣಕ್ಕೂ ಹಬ್ಬ ಅಲ್ಲ. ಇದು ಹಬ್ಬವೇ ಅಲ್ಲ. ಅಕ್ಷಯ ತೃತೀಯ ಅನ್ನುವಂಥದ್ದು ನೀವು ಆಚರಣೆ ಮಾಡಿಕೊಂಡ್ರೆ ಆಚರಣೆ ಅಷ್ಟೇ. ಈಗ ಯುಗಾದಿ ಹಬ್ಬ ಎಲ್ಲರೂ ಮಾಡ್ತೀರಾ? ಎಲ್ಲರೂ ಮಾಡ್ತಾರೆ. ಸನಾತನಿಗಳಲ್ಲಿ ಎಲ್ಲರೂ ಯುಗಾದಿ ಹಬ್ಬ ಮಾಡ್ತಾರೆ. ದೀಪಾವಳಿ ಮಾಡ್ತೀರಾ? ಸಂಕ್ರಾಂತಿ ಮಾಡ್ತೀರಾ? ದಸರಾ ಮಾಡ್ತೀರಾ? ಗೌರಿ ಗಣೇಶ ಹಬ್ಬ ಮಾಡ್ತೀರಾ? ಅಕ್ಷಯ ತೃತೀಯ ಯಾಕೆ ಎಲ್ಲರೂ ಮಾಡಲ್ಲ? ಅಂದರೆ ಇದು ಆಚರಣೆ ಅಷ್ಟೇ ಹೊರತು ಹಬ್ಬ ಅಲ್ಲ. ಹಾಗಾಗಿ ನಾವು ಹೇಳಬೇಕಾದ್ರೂ ಹಬ್ಬ ಅಂತ ನಾವು ಹೇಳಲೂ ಇಲ್ಲ. ಹಬ್ಬ ಅನ್ನುವಂತಹದ್ದೇ ನಾನು ಆಗಲೇ ಹೇಳಿದಾಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಒಂದು 20-25 ವರ್ಷದ ಹಿಂದೆಯವರೆಗೂ ಅಕ್ಷಯ ತೃತೀಯದ ಬಗ್ಗೆ ಅಷ್ಟು ಯಾರಿಗೂ ಗೊತ್ತಿರಲಿಲ್ಲ. ಯಾಕೆಂದರೆ ಇದು ಮೂಲತಃ ಇದರ ಆಚರಣೆ ಮಾಡ್ತಕ್ಕಂಥದ್ದು ಜೈನ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು. ಯಾಕೆ ಮಾಡ್ತಾರೆ ಅಂತಂದರೆ, ಅವರ ತೀರ್ಥಂಕರಲ್ಲಿ ಒಟ್ಟು 28 ಜನ ತೀರ್ಥಂಕರರು ಬರ್ತಾರೆ. ಅದರಲ್ಲಿ ವೃಷಭನಾಥ ತೀರ್ಥಂಕರರು ಬಹಳ ತುಂಬ ದೊಡ್ಡ ಸಾಧಕರು. ಬಹುಶಃ ಅವರ ಸಾಧನೆಯನ್ನು ಒಬ್ಬ ಮನುಷ್ಯರಾಗಿದ್ದುಕೊಂಡು ಬೇರೆ ಇನ್ಯಾರಾದರೂ ಮಾಡ್ತಾರೆ ಅಂದರೆ ಯೋಚನೆ ಮಾಡಲೇಬೇಕು. ಒಬ್ಬ ಮನುಷ್ಯ ಹಸಿವಿನಿಂದ ಎಷ್ಟು ದಿವಸ ಇರಬಹುದು? ವಿಜ್ಞಾನದ ಪ್ರಕಾರವಾಗಿ 25-30 ದಿವಸ. ಆದರೆ ವೃಷಭನಾಥ ತೀರ್ಥಂಕರರು 400 ದಿವಸಗಳ ಕಾಲ ಇದ್ರು. ಹೌದು, 400 ದಿವಸಗಳ ಕಾಲ ಉಪವಾಸವಿದ್ದು ಕೈಯಿಂದ ಹಿಂಡದಂತಹ ಇಕ್ಷುರಸವನ್ನು ಕುಡಿದು ಅವರ ಅವತಾರವನ್ನು ಸಮಾಪ್ತ ಮಾಡಿದಂತಹ ಶುಭವಾದ ದಿವಸ. ಹಾಗಾಗಿ ಜೈನರಿಗೆ ಈ ದಿವಸ ಅವರಿಗೆ ಹಬ್ಬ. ಅದಕ್ಕೆ ಇವತ್ತು ಋಷಭನಾಥ ತೀರ್ಥಂಕರ ಇರತಕ್ಕಂತಹ ಎಲ್ಲ ಆಲಯಗಳಲ್ಲೂ, ಅದರಲ್ಲೂ ಶ್ವೇತಾಂಬರರು ಯಾರಿದ್ದಾರೆ, ಆ ಜೈನರಲ್ಲೂ 2 ಪಂಗಡಗಳು ಬರ್ತವೆ, ಶ್ವೇತಾಂಬರರು ಮತ್ತು ದಿಗಂಬರರು ಅಂತ. ಆ ಶ್ವೇತಾಂಬರ ಪರಂಪರೆಯವರಿಗೆ ಸೇರತಕ್ಕಂಥವ್ರಿಗೆ ವಿಶೇಷವಾದಂತಹ ಶುಭವಾದ ದಿವಸ. ಹಾಗಾಗಿಯೇ ಇವತ್ತಿನ ದಿವಸ ಜೈನ ಸಮುದಾಯಕ್ಕೆ, ಅದರಲ್ಲೂ ವಿಶೇಷವಾಗಿ ಶ್ವೇತಾಂಬರ ಒಂದು ಸಮುದಾಯಕ್ಕೆ ಸೇರಿದಂಥವ್ರಿಗೆ ಹಬ್ಬ. ಅವರ ತೀರ್ಥಂಕರರನ್ನು ಪೂಜೆ ಮಾಡೋದಕ್ಕೆ ಈಗ ನಾವು ಹೇಗೆ ರಾಮಾನುಜ ಜಯಂತಿ ಮಾಡ್ತೀವಿ, ಮಧ್ವರ ಜಯಂತಿ ಮಾಡ್ತೀವಿ, ಅದೇ ರೀತಿಯಾಗಿ ಶಂಕರ ಜಯಂತಿ ಅಂತ ಮಾಡ್ತೀವಿ, ಗೌಡಪಾದಾಚಾರ್ಯ ಜಯಂತಿ ಅಂತ ಮಾಡ್ತೀವಿ. ನಮ್ಮ ಗುರುಗಳನ್ನು ನೆನೆಸಿಕೊಂಡು ನಾವು ಹೇಗೆ ಒಂದು ವಿಶೇಷವಾದ ದಿವಸದ ಆಚರಣೆ ಮಾಡ್ತೀವಲ್ಲ, ಅದೇ ರೀತಿ ಜೈನರಿಗೆ ಸೇರಿದಂತಹ ಒಂದು ವಿಶೇಷವಾದಂತಹ ದಿವಸ. ಹಾಗಾದರೆ ನಮ್ಮ ಸನಾತನಿಗಳಿಗೆ ಇದರಿಂದ ಏನು ಇಲ್ವಾ, ಇದರ ಆಚರಣೆ ಏನು ಬೇಕಾಗಿಲ್ವಾ ಅಂದರೆ ಖಂಡಿತವಾಗಿಯೂ ನೀವು ಮಾಡಿ. ಯಾವ ರೀತಿಯಾಗಿ ಮಾಡಿ ಅಂದರೆ, ಇವತ್ತು ಅರ್ಧ ಮುಹೂರ್ತದ ದಿವಸ, ಶುಭ ದಿವಸ ಆಗಿರೋದ್ರಿಂದ ನೀವೇನಾದರೂ ಒಂದು ಕೆಲಸ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ದೇವ್ರಿಗೆ ಪೂಜೆ ಮಾಡಿ. ಅಂದರೆ ನೀವೇನಾದರೂ ಮನಸ್ಸಿನಲ್ಲಿ ತುಂಬ ದಿವಸಗಳಿಂದ ನಾನು ಮನೆ ತಗೊಳ್ಬೇಕು, ಸೈಟ್ ತಗೊಳ್ಬೇಕು, ಗಾಡಿ ತಗೊಳ್ಬೇಕು, ಏನೋ ಒಂದು ಉಳಿತಾಯ ಮಾಡ್ಕೊಳ್ಬೇಕು ಅಂತ ತುಂಬ ಯೋಚನೆ ಮಾಡ್ತಾನೆ ಇರ್ತೀರಿ. ಅಂತಹ ಯೋಚನೆ ಮಾಡುವಂತಹ ದಿನ ಮಾತ್ರ ಅಲ್ಲ, ಆ ಯೋಜನೆಯನ್ನು ರೂಪಣೆ ಮಾಡ್ಕೊಳ್ಳೋಕೆ ಇವತ್ತಿನ ಕಾಲ ಬಹಳ ಸಕಾಲ. ಇವತ್ತು ನೀವೇನಾದರೂ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಮನೆ ದೇವರಿಗೆ ದೀಪ ಹಚ್ಚಿ ಒಂದು 108 ರೂಪಾಯಿ ಅಥವಾ 54 ರೂಪಾಯಿ ಮುಡುಪನ್ನು ತೆಗೆದು ದೇವ್ರ ಮುಂದೆ ಇಟ್ಟು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಹಾಗೇ ಆಗುತ್ತೆ ಆ ಕೆಲಸ. ನಿಮಗೆ ದೇವರು ನಿಮ್ಮಿಂದ ಮಾಡಿಸ್ತಾನೆ. ಅಂದರೆ ನಾನು ಏನು ಯೋಚನೆಯನ್ನು ಮಾಡ್ತೀನೋ ನನಗೆ ಯೂನಿವರ್ಸಲ್ಲಿ ಇರುವಂತಹ ಆ ಎನರ್ಜಿ, ಕಾಸ್ಮೋ ಎನರ್ಜಿ ನನಗೆ ಅದನ್ನು ರಿಟರ್ನ್ ಕೊಡ್ತಾ ಬರುತ್ತೆ. ಅದು ನನಗೆ ರಿಟರ್ನ್ ಕೊಡಲೇ ಇಲ್ಲ ಅಂತಂದರೆ ನಿಮ್ಗೆ ಎಲ್ಲಿಂದನೂ ಬರೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನೀವು ಇವತ್ತಿನ ದಿವಸ ಶುಭ ಚಿಂತನೆಗಳನ್ನು ಮಾಡ್ಕೊಳ್ಳೋದಕ್ಕೆ ಒಳ್ಳೆಯದು. ಶುಭ ಕಾರ್ಯಗಳು ಇವತ್ತು ನೋಡಿ, ಎಷ್ಟೋ ಜನ ಗುದ್ಲಿ ಪೂಜೆ ಮಾಡಬೇಕಾಗಿರುತ್ತೆ. ಗುದ್ಲಿ ಪೂಜೆ ಮಾಡೋದಕ್ಕೆ ದಿನ ಹುಡುಕ್ತಾ ಇರ್ತಾರೆ, ಇವತ್ತಿನ ದಿವಸ ಮಾಡಿ. ಗೃಹ ಪ್ರವೇಶಕ್ಕೆ ದಿನ ಹುಡುಕ್ತಿರ್ತಾರೆ, ಇವತ್ತಿನ ದಿವಸ ಮಾಡಿ. ಮದುವೆಗೆ ಹುಡುಕ್ತಿರ್ತಾರೆ, ಮದುವೆಗೆ ಮಾಡಿ. ಅಂದರೆ ಇವತ್ತು ಯಾವುದೇ ರೀತಿಯಾದಂತಹ ಅಶುಭದ ಮುಹೂರ್ತಗಳನ್ನು ನೋಡಲೇಬಾರ್ದಂತಹ ದಿವಸ. ಹಾಗಾಗಿ ಈ ರೀತಿಯಾದಂತಹ ಶುಭ ದಿವಸವೇ ಹೊರತು ನೀವು ಚಿನ್ನ ಬೆಳ್ಳಿ ಮತ್ತೊಂದು ಮಗದೊಂದು ಅದನ್ನು ಖರೀದಿ ಮಾಡಬೇಡಿ ಅಂತ ನಾವೇನು ಹೇಳ್ತಾ ಇಲ್ಲ. ನಿಮ್ಮ ಅನುಕೂಲ,
ನಿಮ್ಮ ದೃಷ್ಟಿ ಮನೆಯಲ್ಲಿ ಅನ್ನಕ್ಕೆ ಕೊರತೆಯಾಗಿದ್ರೆ ಅನ್ನ ತಗೊಂಡು ಬನ್ನಿ. ನಮ್ಗೇನಾಗತ್ತೆ ಅಂದರೆ, ಹೀಗೆ ಒಬ್ಬರು ಪ್ರಶ್ನೆಯನ್ನು ಕೇಳಿದರು, ಗುರುಗಳೇ ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಂಡ್ರೆ ತುಂಬ ಒಳ್ಳೆಯದಾ ಅಂತ. ನಾನು ಅವ್ರಿಗೆ ಮತ್ತೊಂದು ಪ್ರಶ್ನೆ ಕೇಳಿದೆ, ನಿಮ್ಮ ಪ್ರಶ್ನೆ ತುಂಬ ಚೆನ್ನಾಗಿದೆ, ಅದ್ರ ಜೊತೆಗೆ ಇನ್ನೂ ಒಂದು ಪ್ರಶ್ನೆ ಕೇಳಿ ಅಂತ. ಏನು ಗುರುಗಳೇ? ಯಾರಿಗೆ? ಹೌದು, ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಂಡ್ರೆ ಒಳ್ಳೆಯದು. ಇವಾಗ ನಾವು ಪ್ರಶ್ನೆ ಹಾಕ್ತೀವಲ್ಲ ಕೆಲವೊಮ್ಮೆ, ಸಂದರ್ಭ ಸಹಿತ ವಿವರಿಸಿ ಅಂತ. ಸಂದರ್ಭನೂ ಹೇಳಬೇಕಲ್ಲ, ಯಾರು ಯಾರಿಗೆ ಈ ಮಾತನ್ನು ಹೇಳಿದ್ರು ಅಂತ. ಈಗ ನಾನು ಚಿನ್ನ ತಗೊಳ್ಳೋದ್ರಿಂದ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ನಾನು ಪ್ರಶ್ನೆ ಕೇಳ್ತಾ ಇದ್ದೇವೆ, ಯಾರಿಗೆ? ಚಿನ್ನ ತಗೊಳ್ಳುವವರ್ಗ, ಮಾರುವವರ್ಗ? ರೇಟ್ ನೋಡಿದ್ರೆ ಮಾರೋರಿಗೆ ಚೆನ್ನಾಗಿರುತ್ತೆ. ಇಲ್ಲಿ ರೇಟಿನ ಪ್ರಶ್ನೆಯೇ ಅಲ್ಲ. ಈಗ 2001-2 ಕೇವಲ 1000 ರೂಪಾಯಿ ಒಳಗಿತ್ತು. ನಮಗೆ ನೆನಪಿರೋ ಪ್ರಕಾರ 650 ರೂಪಾಯಿ 700 ರೂಪಾಯಿ ಇತ್ತು 2001-2 ಇಸ್ವಿಯಲ್ಲಿ. ಈಗ ಅದು 6000. ಈಗ 6000 ಅಲ್ಲ, ಬಹುಶಃ ಇವತ್ತಿನ ದಿನಕ್ಕೆ ಅದು 10,500 ಹೋದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ರೇಟಿನ ಬಗ್ಗೆ ಅಲ್ಲ. ಇವಾಗ ನಾನು ಮಾರಾಟ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಲಾಭ ಆಗ್ತದೆ. ಇದು ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಸೇರಿಕೊಂಡು ಮಾಡಿರುವಂತಹ ಒಂದು ದೊಡ್ಡ ಒಂದು ಅಪಪ್ರಚಾರ ಅಂತಲೇ ಹೇಳಬಹುದು. ಅಲ್ಲ ಗುರುಗಳೇ, ಈಗ ಒಂದು ಧನ ಕನಕ ಅಂತಾನೆ ನಾವೇ ಅಂದರೆ ನಿಮ್ಮಂಥವ್ರ ಆಶೀರ್ವಾದ ಮಾಡುವಾಗಲೇ ಅದೊಂದು ಆಶೀರ್ವಾದದಲ್ಲಿ ಇದೆ. ಇವ್ರಿಗೇನಂದ್ರೆ ಒಂದು ಸಂಪತ್ತು ಅಂತ ಹೇಳಿದ್ರೆ ಚಿನ್ನ ದುಡ್ಡು ಅನ್ನುವಂಥದ್ದೇ ಇದೆ. ಆ ಕಾರಣಕ್ಕೆ ನಾವು ತಗೊಂಡ್ರೆ ಒಂದು ಮಾತಿದೆ, ಅಕ್ಷಯ ತೃತೀಯ ದಿವಸ ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ, ಏನು ತಗೊಳ್ತೀವಿ, ಏನು ಕೊಡ್ತೀವಿ ಎಲ್ಲವೂ ಅಕ್ಷಯ ಆಗತ್ತೆ ಅನ್ನುವಂಥ ಮಾತಿದೆ. ಅದು ಎಷ್ಟರ ಮಟ್ಟಕ್ಕೆ ಸತ್ಯ ಅನ್ನುವಂಥ ತಾವು ತಿಳಿಸ್ಕೊಡ್ಬೇಕು. ಸೊ ಬಹುಶಃ ಚಿನ್ನ ತಗೊಂಡ್ರೆ ಅದು ಡಬಲ್ ಆಗಬಹುದಾ ಅಥವಾ ಸಂಪತ್ತು ಜಾಸ್ತಿ ಆಗ್ಬೋದಾ ಅನ್ನುವಂಥ ಪರಿಕಲ್ಪನೆನಾ, ಅದು ತಪ್ಪು ಪರಿಕಲ್ಪನೆನಾ ಅಂತ? ಇಲ್ಲಿ ನೋಡಿ, ಅಕ್ಷಯ ಆಗಬೇಕು ಅಂದರೆ ಮೊದಲನೇದಾಗಿ ನಾವು ಕೊಡಬೇಕಂತೆ. ನಾನು ತುಂಬಿಸ್ಕೊಳ್ಬೇಕು. ಇವಾಗ ನನ್ನ ಹತ್ರ ಒಂದು ಕೊಳಗ ಇದೆಯಪ್ಪ, ನಾನು ತುಂಬಿಸ್ಕೊಳ್ಬೇಕು ಅಂತಂದರೆ ಮೊದಲು ಕೊಳಗ ಖಾಲಿ ಆಗಿರಬೇಕು, ಮತ್ತೆ ತುಂಬಬೇಕು, ಮತ್ತೆ ನಾನು ತುಂಬಿಸ್ಕೊಳ್ಬೇಕಂದ್ರೆ ಅಲ್ಲಿರೋದನ್ನು ಖಾಲಿ ಮಾಡಬೇಕು. ಈ ಒಂದು ದಿವಸ ನಾನು ಆಗಲೇ ಏನು ಹೇಳಿದೆ, ಜೈನರ ಪರಮ ಪವಿತ್ರವಾದ ದಿವಸ ಅಂತ ಹೇಳಿದೆ. ಇವತ್ತಿನ ದಿವಸ ಅವರು ಮಾಡುವಷ್ಟು ದಾನ ಧರ್ಮ ಹಲವಾರು ಜನರಿಗೆ ಕೊಡ್ತಾರೇ ಇರ್ತಾರೆ. ದಾನವನ್ನು ತುಂಬ ಜನರಿಗೆ ಕೊಡ್ತಾ ಇರ್ತಾರೆ. ದಾನ ಅನ್ನುವಂತಹದ್ದು ಅಕ್ಷಯ ತೃತೀಯದ ದಿವಸ ಪ್ರತಿಯೊಬ್ಬರೂ ಮಾಡಲೇಬೇಕಾದಂತಹ ವಿಶೇಷವಾದ ಅಂಶ. ನೀವು ದಾನವನ್ನೇ ಕೊಡದೆ ತುಂಬಿಸ್ಕೊಳ್ತೀನಿ ಅಂದರೆ ಹೇಗೆ ಸಾಧ್ಯ? ಈಗ ನಾನು ಊಟವನ್ನು ಮಾಡ್ತೇನೆ, ಊಟ ಜೀರ್ಣ ಪಚನ ಆಗಿ ಹೊರಗೆ ಹೋಗಬೇಕು, ಮತ್ತೊಮ್ಮೆ ತುಂಬಿಸ್ಕೊಳ್ಳೋದಕ್ಕೆ ಸಾಧ್ಯ? ಪಚನವೇ ಆಗದೆ ಇದ್ರೆ ಸಾಧ್ಯ ಇಲ್ಲ. ಅಂದರೆ ಇದೇ ಒಂದು ನಮ್ಮ ಮಹಾಭಾರತದ ಒಂದು ಉಲ್ಲೇಖ ಹೇಳಬೇಕು ಅಂತ ಹೇಳಿದ್ರೆ, ಅಶ್ವಮೇಧ ಯಾಗ ಮಾಡ್ತಾರೆ ಪಾಂಡವರು. ಅಶ್ವಮೇಧ ಯಾಗ ಮಾಡಿದಾಗ ದಾನ ಕೊಡೋದಕ್ಕೆ ನಿಲ್ಲಿಸ್ತಾರೆ ದುರ್ಯೋಧನನ್ನ. ದುರ್ಯೋಧನ ಬಂದು ಮಾಡ್ತೀನಿ ನಿಮಗಿರೋ ಅಂತ ಹೇಳಿ ಅವ್ರ ಹತ್ರ ಇರುವಂಥ ಎಲ್ಲ ಕನಕಾದಿ ಐಶ್ವರ್ಯಗಳನ್ನೆಲ್ಲ ಅಲ್ಲಿಟ್ಟಿರ್ತಾರೆ ದಾನ ಕೊಡೋದಕ್ಕೆ. ಇವನು ಕೊಟ್ಟು ನಿಮ್ಮನ್ನು ಪೂರ್ತಿ ನಾನು ಲಾಸ್ ಮಾಡಿಬಿಡ್ತೇನೆ, ನಿಮ್ಮ ಹತ್ರ ಇರುವಂತಹ ಎಲ್ಲ ಐಶ್ವರ್ಯ ಧನ ಕನಕಗಳು. ಯಾಕಂದರೆ ದಾನ ಕೊಡೋಕೆ ನಿಂತಾಗ ಎಲ್ರಿಗೂ ನಾವು ಯಥೇಚ್ಛವಾಗಿ ಕೊಡ್ತಾ ಇರಬೇಕಂತೆ, ಅಳತೆ ಮಾಡಿ ಕೊಡೋ ಹಾಗಿಲ್ಲ. ದಾನ ಕೊಡಬೇಕಾದಾಗ ನಿಮ್ಮ ಕೈಗೆ ಏನು ಬರುತ್ತೆ ಹಾಗೆ. ಅದಕ್ಕೆ ದುರ್ಯೋಧನ ನಾನೇ ದಾನ ಕೊಡ್ತೀನಿ, ನನ್ನ ತಮ್ಮಂದರು ಚೆನ್ನಾಗಿರಬೇಕು ಅಂತ ಹೇಳಿ ಮಾತನಲ್ಲಿ ಹೇಳಿ ಮುಂದೆ ಹೋಗಿ ನಿಂತ್ಕೊಂಡು ಇರುವಂತಹ ಎಲ್ಲ ಧನ ಕನಕಗಳನ್ನು ಬೇಕು ಅಂತ ಹೆಚ್ಚಿಗೆ ಕೊಡ್ತಾ ಇರ್ತಾನೆ. ಕೊಟ್ಟು ಅವನಿಗೆ ಸುಸ್ತಾಗ್ತಾ ಇರುತ್ತೆ. ಅಪ್ಪ ನನಗೆ ಸುಸ್ತಾಗ್ತಿದೆ ಅಂತ ಹೇಳಿದ ತಕ್ಷಣ ಮತ್ತೆ ಅಲ್ಲಿ ಉತ್ಪತ್ತಿ ಆಗ್ತಿತ್ತಂತೆ. ಅಂದರೆ ಅದೆಲ್ಲ ಕೃಷ್ಣನ ಲೀಲೆ. ಅಂದರೆ ನೀನು ಎಷ್ಟು ಮೊಗದು ಕೊಡ್ತೀಯೋ ನಿನಗೆ ಅಷ್ಟು ತುಂಬಿಸ್ಕೊಳ್ಳೋಕೆ ಅವಕಾಶ ಕೊಡ್ತೀನಿ ಅಂತ. ನೀನು ಕೊಡದೇ ಹೋದರೆ ಖಂಡಿತ ಆಗಲ್ಲ. ಅದಕ್ಕೆ ನೋಡಿ ಈಗಿನ ಕಾಲದಲ್ಲಿ ದೊಡ್ಡ ಶ್ರೀಮಂತರುಗಳು ಅವರು ಸದಾಚಾರದಲ್ಲಿ ದುಡ್ದಿರ್ತಾರೋ ಅನಾಚಾರದಲ್ಲಿ ದುಡ್ದಿರ್ತಾರೋ ಎರಡನೇ ವಿಚಾರ, ಆದರೆ ದಾನ ಧರ್ಮಗಳನ್ನು ಚೆನ್ನಾಗಿ ಮಾಡ್ತಿರ್ತಾರೆ. ಹಾಸ್ಪಿಟಲ್ಗಳನ್ನು ಕಟ್ಟಿಸು, ಇಲ್ಲ ಅಂದರೆ ಹಲವು ದೇವಸ್ಥಾನಗಳಿಗೆ ದಾನವನ್ನು ಕೊಡು, ಮಠಗಳಿಗೆ ದಾನವನ್ನು ಕೊಡು, ಅಥವಾ ಬೇರೆ ರೀತಿಯಾದಂಥ ಸಮಾಜ ಚಟುವಟಿಕೆಗಳಿಗೆ ದಾನವನ್ನು ಕೊಡು. ಅವರು ಅಧಮದಲ್ಲಿ ದುಡ್ದಿದ್ದಾರೋ ಅಥವಾ ಅಧಮದಲ್ಲಿ ದುಡಿಮೆ ಮಾಡಿದ್ದಾರೋ ಅಥವಾ ಸದಾಚಾರದಲ್ಲೇ ದುಡಿಮೆ ಮಾಡಿದ್ದಾರೋ ಅದೆಲ್ಲ ಎರಡನೇ ವಿಚಾರ. ಲಕ್ಷ್ಮಿ ಗೊತ್ತಿಲ್ಲ, ಆಕೆ ಒಂದು ಅಧಮದಲ್ಲಿ ಬಂದಿದ್ದೀನೋ ಅಥವಾ ಸದಾಚಾರದಲ್ಲಿ ಬಂದಿದ್ದೀನೋ ಆಕೆಗೇನೂ ಗೊತ್ತಿಲ್ಲ. ಲಕ್ಷ್ಮಿ ಅಷ್ಟೇ. ಯಾಕೆ ಕೊಡಬೇಕು ಲಕ್ಷ್ಮಿ? ಈಗ ಎಲ್ಲರ ಜನರುಗಳ ಪ್ರಶ್ನೆ ಏನಾಗ್ಬಿಟ್ಟಿದೆ ಅಂದರೆ, ನಾನು ದೇವರ ಪೂಜೆ ಮಾಡ್ತಿದ್ದೀನಿ ಗುರುಗಳೇ, ಆದರೂ ನನಗೆ ಕಷ್ಟ. ನೀನು ದೇವರ ಪೂಜೆ ಯಾಕೆ ಮಾಡ್ತಿದ್ಯಾ ಅನ್ನುವ ಉದ್ದೇಶವೇ ನಿಮಗೆ ಗೊತ್ತಿಲ್ವಲ್ಲ. ಈಗ ಎಷ್ಟೊಂದು ಜನ ಇದೆ, ಅಕ್ಷಯ ತೃತೀಯ ದಿವಸ ಸಾಲ ಮಾಡ್ಕೊಂಡು ಹೋಗಿ ಚಿನ್ನ ತಗೊಂಡು ಬರ್ತಾರೆ. ಈ ಬಡ ಮಧ್ಯಮ ವರ್ಗದ ಜನರಿದೆಯಲ್ಲ, ಅವರ ಜನರ ಜೀವನ ಬಹಳ ಕಷ್ಟ. ಅಯ್ಯೋ ಗುರುಗಳು ಇಂಥವ್ರು ಹೇಳ್ಬಿಟ್ಟಿದ್ದಾರಪ್ಪ, ಇವತ್ತು 1 ಗ್ರಾಮ್ ಚಿನ್ನನಾದರೂ ನಾನು ತಗೋಬೇಕು ಅಂತ ಹೇಳಿ ಕಂಡವ್ರ ಹತ್ರ ಹೋಗಿ ಬಡ್ಡಿಗೆ ಸಾಲ ತಗೊಂಡು ಬಂದು ನೀವೇನಾದರೂ ಚಿನ್ನ ಖರೀದಿ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಜೀವನಕ್ಕೆ ಮುಳ್ಳು, ಬರೆದಿಟ್ಕೊಂಬಿಡಿ. ಯಾವತ್ತೇ ಕಾರಣಕ್ಕೂ
ಸಾಲ ಮಾಡಿ ನೀವು ಒಡವೆಗಳನ್ನು ತಗೋಬಾರ್ದು. ಸಾಲ ಮಾಡಿ ನೀವು ಇನ್ನೊಂದೇನು ಐಶ್ವರ್ಯನ ನಾನು ಮನೆಗೆ ತಂದು ಇಟ್ಕೊಂಡ್ಬಿಟ್ರೆ ಲಕ್ಷ್ಮಿ ಮೆಚ್ಕೊಂಡ್ಬಿಡ್ತಾಳೆ. ಅಲ್ಲ, ಸಾಲದ ಲಕ್ಷ್ಮಿ ನಿಮ್ ಬೆನ್ನಿಗೆ ಬಿದ್ದೇ ಬಿದ್ದಿರ್ತಾಳೆ. ಸರ್ವಜ್ಞ ಹೇಳ್ತಾನೆ, ಸಾಲವನ್ನು ಕೊಂಬಾಗ ಹಾಲನ್ನ ಉಂಡಂತೆ ಸಾಲಿಗನು ಬಂದು ಬಾಗಿಲ ಬಳಿ ನಿಂತಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ. ಸಾಲ ತಗೊಳ್ಬೇಕಾದಾಗ ನಾವು ತುಂಬಾ ಚೆನ್ನಾಗಿ ಸಾಲ ತಗೊಂಡ್ಬಿಡ್ತೀವಿ, ಆದ್ರೆ ತೀರಿಸ್ಬೇಕಾದಾಗ ಅದು ಸಾಧ್ಯ ಇದೆಯಾ? ಆ ಕೇಪಬಿಲಿಟಿ ಇದ್ರೆ ಮಾತ್ರ ಸಾಲ ಮಾಡಬೇಕು. ಅದರಲ್ಲೂ ಕೆಲ ವಿಚಾರಗಳಿಗೆ ದೇವತಾ ಕಾರ್ಯಗಳನ್ನು ಮಾಡಬೇಕಾದಾಗ ಸಾಲ ಮಾಡಬಾರ್ದು. ನಿಮ್ಮಲ್ಲಿ ಎಷ್ಟಿದೆಯೋ ಅಷ್ಟೇ ಮಾಡಿ. ಕೆಲವರು ಈ ಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ನೋಡಿದ್ದೀವಿ, ಅಲಂಕಾರಕ್ಕೋಸ್ಕರನೇ ₹1000 ಖರ್ಚು ಮಾಡಿರ್ತಾರೆ. ಹೌದು, ಲಕ್ಷ್ಮಿ ನೀವು ಯಾವ ರೀತಿ ಅಲಂಕಾರ ಮಾಡಿದ್ದೀರಿ ಅನ್ನೋದಕ್ಕೆ ಒಪ್ಪಲ್ಲ. ಲಕ್ಷ್ಮಿ ನೀವು ಎಷ್ಟೆಷ್ಟು ₹1000 ಖರ್ಚು ಮಾಡಿ ಒಂದು ಹೂವಿನ ದಿಂಡಿನ ಮಾಲೆ ಹಾಕ್ಸಿದ್ದೀರಿ ಅದನ್ನು ನೋಡೋದಿಲ್ಲ. ಎಷ್ಟು ಪರಿಶುದ್ಧವಾಗಿ ನೀವು ನಿಮ್ಮ ಮನಸ್ಸಲ್ಲಿ ದೇವರಲ್ಲಿ ಲೀನ ಮಾಡಿದ್ದೀರಿ ಅನ್ನೋದನ್ನು